ಅಂತಂದ್ರೆ ಕೇಳ್ಬೋದು. ಏನ್ ಹೇಳಕ್ಕೆ ಹೋಗ್ತೀವಿ ಅಂತಂದ್ರೆ ಮೊದಲು ಹೇಳೋದಕ್ಕಿಂತ ಈಗ ಬೆಟರ್ ಆಗಿದೆ. ಮೊದಲು ಒಂದು ಬಸ್ಗಳು ನಿಲ್ಲಿಸ್ತಿದ್ದಿಲ್ಲ, ಈಗ ಆರ್ಡಿನರಿ ಬಸ್ಗಳು ಮತ್ತೆ ಮೂಕ ಗಾಡಿ, ಸಿರಿಗೇರಿ ಗಾಡಿ ಎಲ್ಲ ಈ ಡಿಗ್ರಿ ಕಾಲೇಜ್ ಮುಂದೆ ನಿಲ್ಲಿಸಿ ನಿಮ್ಮನ್ನ ಇಳಿಸಿ ಮತ್ತು ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಸಿದ್ದಪ್ಪ ನಗರಕ್ಕೆ ಸಾಯಂಕಾಲ ಮತ್ತು ಮಾನವರು 2 ಬಸ್ ಬಂದು ಅದು ಸ್ಟಾಪ್ ಮಾಡಿ 10 ನಿಮಿಷ ನಿಲ್ಲಿಸಿ ಮತ್ತೆ ವಾಪಸ್ ಹೋಗ್ತಾರೆ. ಅದು ವಿದ್ಯಾರ್ಥಿ ಸಲುವಾಗೇ ಬರ್ತದೆ. ಅವುಗಳನ್ನ ನೀವೆಲ್ಲರೂ ಸದ್ಬಳಕೆ ಮಾಡ್ಕೋಬೇಕು. ಅವು ಒಂದು ಟೈಮ್ನ ನೀವು ಇದ್ದಂಗಿದ್ದು ನೀವು ಬೇರೆ ಸಮಯದಲ್ಲಿ ಬಸ್ ಕಾದು ನಮಗೆ ಬಸ್ ಬಂದಿಲ್ಲ ಅನ್ನೋದು ಅನುಚಿತ. ನಿಮಗೆ ನಮ್ಮ ಕಾಲೇಜ್ ಟೈಮಿಗೆ ನಾವು ಅನೇಕ ಸಾರಿ ಈ ಪ್ರಾಚಾರ್ಯ ಸಾರಿ ಕೂಡ ನಮಗೆ ಬಸ್ ಬೇಕು ಸರ್, ಬಸ್ ಬೇಕು ಈ ಟೈಮ್ ಅಂತಂದ್ರೆ ಟೈಮ್ ಅಂತ ಹೇಳಿ ಆ ಟೈಮಿಗೆ ನಾನು ಬಸ್ ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ 9 ಗಂಟೆಗೆ 9:30 ಬಸ್ ಕೇಳ್ತಾರೆ, 9:30 ಬಸ್ ಬಿಡ್ತೀವಿ. ಆಮೇಲೆ 11 ಗಂಟೆಗೆ ನೋಡಿದ್ರು ಬರೋದಿರ್ತಾರೆ. ಮತ್ತೆ ಕಾಲೇಜ್ ಅವರಿಗೆ ಅಂತಂದ್ರೆ 2 ಗಂಟೆಗೆ ಅಂತಾರ, 11 ಗಂಟೆಗೆ ಇಲ್ಲಿಂದ ಹೋಗ್ತಿರ್ತಾರೆ. ಅಷ್ಟು ಟೈಮಿಗೆ ಕಾಲೇಜ್ಗಾಗೆ ಸಪರೇಟ್ ಬಸ್ ವ್ಯವಸ್ಥೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಆಮೇಲೆ ನಮ್ಮ ವಿಭಾಗದ ಅಥವಾ ನಮ್ಮ ಘಟಕದ ಎಲ್ಲ ವಾಹನಗಳು ಆರ್ಡಿನರಿ ಇದ್ರೆ ನಿಲ್ಲಿಸಿ ಹೋಗ್ತಾರ, ಕರ್ಕೊಂಡ್ಬರ್ತಾರೆ. ಎಕ್ಸ್ಪ್ರೆಸ್ ಅವರು ಮುಂದೆ ತುಂಬಾ ದೂರ ಹೋಗೋದಿರ್ತದೆ, ಬೆಂಗಳೂರು, ಗುಲ್ಬರ್ಗ, ಈ ಕಡೆ ಗುಲ್ಬರ್ಗ. ಅವರು ಇಲ್ಲಿ ಕಾಲೇಜ್ ಹತ್ರ ಕೂಡ ಸ್ಟಾಪ್ ಮಾಡಿ ಹೋಗಕ ಇನ್ನು ಅದ್ರ ಒಳಗಿದ್ದರೆಲ್ಲ ತುಂಬಾ ಭಾವನೆ ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿಯೇ ನೀವು ಸಾಮಾನ್ಯ ಗಾಡಿಗಳನ್ನು ಬಸ್ ನಿಲ್ದಾಣದಲ್ಲೇ ಸಂಚಾರ ನಿಯಂತ್ರಕರ ಹತ್ರ ಟೈಮ್ ತಿಳ್ಕೊಂಡು ಆ ಟೈಮ್ಗೆ ಅಟೆಂಡ್ ಮಾಡಿ ಆ ಟೈಮ್ ಹೋಗೋದು ಬರೋದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಾಸ್ ತಗೋಬೇಕು. ಪಾಸ್ ಇದ್ದಂಗ ಬಸ್ ಬಂದಾಗ ಕಾಲೇಜು ಕೂಡ ಬಸ್ಸಿಗೆ ಹೋಗ್ಲಾರ್ದಂಗ ನಾನು ಸುಮಾರು ವಿದ್ಯಾರ್ಥಿಗಳಿಗೆ ಬೈದಿದ್ದೀನಿ. ಅದನ್ನೇ ಬಸ್ಸಿಗೆ ಹೋಗ್ಲಾರ್ದಂಗ ಬರೇ ಬೈಕಿಗೆ ನೀವು ಕೇಳ್ಕೊಂಡು ಬೈಕ್ ಮೇಲೆ ಎಂತವ್ರು ಬರ್ತಾರೋ ಗೊತ್ತಿಲ್ಲ, ಅವರು ಬಿಡೋದ್ರ ಜೊತೆ ನಿಮ್ಮನ್ನು ಬಿಡಿಸ್ರಿಗೆ ನಾ ಪ್ರಾಣಹಾನ ಆದ್ರೆ ಮತ್ತೆ ಕಾಲೇಜಿನ ಮುಖ್ಯಸ್ಥರಿಗೆ ಮತ್ತೆ ನಮಗೆ ಎಲ್ಲರಿಗೂ ಕೆಟ್ಟ ಹೆಸರು ಬರೋ ಸಂಭವ ಇರ್ತದೆ. ಅದಕ್ಕಾಗಿ ದಯಮಾಡಿ ಪಾಸ್ ತಗೊಂಡು ಇನ್ನು ಹೆಣ್ಮಕ್ಳಿಗಂತೂ ಪಾಸ್ ಅವಶ್ಯಕತೆ ಇಲ್ಲ. ಬರೋ ಟೈಮಿಗೆ ಅನುಕೂಲ ಮಾಡಿಕೊಂಡು ಬೈಕ್ ಟಾಪ್ ಕೇಳಾದಾಗ ಬಸ್ಸಿಗೆ ಬಂದು ಬಸ್ಸಿಗೆ ಹೋಗಕ ಎಲ್ಲರೂ ವ್ಯವಸ್ಥೆ ಮಾಡ್ಕೊಂಡು ಈಗ ಆನ್ಲೈನ್ ನಾವು ಆಲ್ರೆಡಿ ಪಾಸ್ ಕೂಡ ನಾವು ಕಾಲ್ಫರ್